ಶ್ರೀ ಗಣೇಶ ಪುರಾಣ ಕ್ರೀಡಾಖಂಡ ಅಧ್ಯಾಯ 9. ಅದಿತಿಗೆ ಮಹೋತ್ಕಟನ ಮುಖದಲ್ಲಿ ವಿಶ್ವರೂಪ ದರ್ಶನ. ಒಂದು ದಿವಸ ಹಾಹಾ ಹೂಹು ಹಾಗೂ ತುಂಬರು ಹೀಗೆ ಮೂವರು ಗಂಧರ್ವರು ಸ್ಕಂಧದ ಮೇಲೆ ವೀಣೆ ತೆಗೆದುಕೊಂಡು ಈಶ್ವರನ ಗುಣಾನುವಾದದ ವರ್ಣನೆ ಮಾಡುತ್ತಾ ಶಂಕರನ ದರ್ಶನಾರ್ಥ ಕೈಲಾಸಕ್ಕೆ ಹೋಗುತ್ತಿರಲು ಅವರು ಕಶ್ಯಪನ ಆಶ್ರಮಕ್ಕೆ ಬಂದರು. ಆ ಗಂಧರ್ವರು ದೇವಿ, ಶಂಕರ, ವಿಷ್ಣು, ಗಜಾನನ, ಸೂರ್ಯ ಹೀಗೆ ಪಂಚಾಯತನದಿಂದ ಕೂಡಿಸಿ ಪೂಜೆ ಮಾಡ ಹತ್ತಿದರು. ಮಹೋತ್ಕಟನು ಇತರ ಋಷಿ ಪುತ್ರರೊಂದಿಗೆ ಹೊರಗೆ ಆಡುತ್ತಿದ್ದನು. ಯಾವಾಗ ಆತನು ಮನೆಯೊಳಗೆ ಬಂದನೋ ಆಗ ಅವನ ದೃಷ್ಟಿಗೆ ಪಂಚಾಯತನ ಮೂರ್ತಿಗಳು ಕಂಡವು. ಅವನು ಆ ಮೂರ್ತಿಗಳನ್ನು ಎತ್ತಿಕೊಂಡು ಬಿಸಾಡಿ ಒಗೆದು ಹೊರಟು ಹೋದನು. ಧ್ಯಾನ ಮುಗಿಸಿ ಗಂಧರ್ವರು ನೋಡಲು ಮೂರ್ತಿಗಳು ಕಾಣಲಿಲ್ಲ. ಕಶ್ಯಪರು ತಮ್ಮ ಸರ್ವ ಶಿಷ್ಯರನ್ನು ಕರೆದು ವಿಚಾರಿಸಿದರು. ಆಗ ಕೆಲ ಶಿಷ್ಯರು, ಇದು ನಿಮ್ಮ ಪುತ್ರನ ಕೆಲಸ ಎಂದರು. ಇದನ್ನು ಕೇಳಿ ಸಿಟ್ಟಿನಿಂದ ಕೈಯಲ್ಲಿ ಕೋಲನ್ನು ತೆಗೆದುಕೊಂಡು, ಹೇ ಪುತ್ರ, ಮೂರ್ತಿಗಳು ಎಲ್ಲಿ ಇವೆ? ಸತ್ಯ ಹೇಳು, ಇಲ್ಲವಾದರೆ ಬಡಿಯುವೆ ಎಂದರು. ಪುತ್ರನು ನಿರ್ಭಯದಿಂದ ಉತ್ತರ ಕೊಟ್ಟನು, ಹೇ ತಂದೆ, ನಾನು ಮೂರ್ತಿ ತೆಗೆದುಕೊಂಡಿಲ್ಲ. ನಾನು ಶಪಥ ಮಾಡಿ ಹೇಳುವೆ, ಇದರಿಂದ ತಂದೆಗೆ ಸಮಾಧಾನವಾಗಿಲ್ಲವೆಂದು ತಿಳಿದು ಮಹೋತ್ಕಟನು ದೊಡ್ಡ ಧ್ವನಿಯಿಂದ ಅಳಲಾರಂಭಿಸಿದನು ಹಾಗೂ ಮುಖ ಸೊಟ್ಟ ಮಾಡಿ ನೆಲದ ಮೇಲೆ ಬಿದ್ದನು. ಆಗ ಅದಿತಿ ಓಡಿ ಬಂದು ಮಗುವನ್ನು ಸಮಾಧಾನಪಡಿಸಲು ಎತ್ತಿಕೊಂಡಳು. ಆಗ ಅವನು ಆ ಎಂದು ಅಳುತ್ತಿರುವ ಅವನ ತೆರೆದ ಬಾಯಲ್ಲಿ ವಿಶ್ವವೇ ಅವಳ ದೃಷ್ಟಿಗೆ ಬಿದ್ದಿತು. ಅದನ್ನು ನೋಡಿ ಮೂರ್ಛೆ ಬಂದು ಭೂಮಿಯ ಮೇಲೆ ಬಿದ್ದಳು. ಕಶ್ಯಪರೊಂದಿಗೆ ಗಂಧರ್ವರು ಅವನ ಮುಖದಲ್ಲಿ ನೋಡಲು ಕೈಲಾಸ ಪರ್ವತದ ಸಹಿತ ಶಂಕರ, ವೈಕುಂಠ ಸಹಿತ ವಿಷ್ಣು, ಸತ್ಯಲೋಕ ಸಹಿತ ಬ್ರಹ್ಮದೇವ, ಅಮರಾವತಿ ಸಹಿತ ಇಂದ್ರ, ಪರ್ವತಾರಣ್ಯ ಸಹಿತ ಪೃಥ್ವಿ, ನದಿ, ಸಮುದ್ರ, ವೃಕ್ಷ, ಪಕ್ಷಿ ಅಲ್ಲದೆ 14 ಭುವನ ಅವರ ದೃಷ್ಟಿಗೆ ಬಿದ್ದವು. ಬೇಗನೆ ಅದಿತಿಯು ಸಾವಧಾನಗೊಂಡು ಅವಳು ಪುತ್ರನನ್ನು ಬಿಗಿದಪ್ಪಿಕೊಂಡಳು. ತನ್ನ ಬಾಲಕ ತ್ರೈಲೋಕ್ಯ ನಿರ್ಮಾತ ಇರುವನು ಎಂಬುದು ಕಶ್ಯಪರ ಧ್ಯಾನಕ್ಕೆ ಬಂದು ಅವರು, ಹೇ ಗಂಧರ್ವರೇ, ಈ ಬಾಲಕ ನಿಮ್ಮ ಮೂರ್ತಿ ತೆಗೆದುಕೊಂಡಿದ್ದರೂ ಅವನಿಗೆ ಶಿಕ್ಷಿಸುವ ಸಾಮರ್ಥ್ಯ ನನಗೆ ಇಲ್ಲ. ನಿಮ್ಮ ಮನದಲ್ಲಿ ಇವನಿಗೆ ಶಿಕ್ಷಿಸುವ ಇಚ್ಛೆ ಇದ್ದರೆ ಅವಶ್ಯ ಶಿಕ್ಷಿಸಿರಿ ಮತ್ತು ಭೋಜನಕ್ಕೆ ಏಳಿರಿ ಎಂದು ಪ್ರಾರ್ಥಿಸಿದರು. ಆಗ ಗಂಧರ್ವರು, ಪಂಚಾಯತನ ದೇವತಾ ನಮಗೆ ಪ್ರಾಪ್ತಿಯಾಗದ ಹೊರತು ಭೋಜನವೇಕೆ? ಉದಕವನ್ನು ಪ್ರಾಶನ ಮಾಡುವುದಿಲ್ಲ ಹೀಗೆ ನುಡಿದು ಆ ಬಾಲಕನ ಕಡೆ ನೋಡಲು ಆ ಬಾಲಕ ಗಣಪತಿ, ಶಂಕರ, ವಿಷ್ಣು, ರವಿ, ದೇವಿ ಹೀಗೆ 5 ಸ್ವರೂಪದಿಂದ ತಮ್ಮ ಮುಂದೆ ನಿಂತಿರುವುದು ಅವರ ದೃಷ್ಟಿಗೆ ಬೀಳಲು ಅವರು ಅತಿ ಅತ್ಯಾಶ್ಚರ್ಯ ಹೊಂದಿದರು. ಅವರು ತಮ್ಮ ಮನಸ್ಸನ್ನು ಆ ಸ್ಥಳದಲ್ಲಿ ಸ್ಥಿರ ಮಾಡಿಕೊಂಡು ಅವನ ಸ್ತುತಿ ಸ್ತೋತ್ರ ಗಾಯನ ಮಾಡಲಾರಂಭಿಸಿದರು. ತವಾವತಾರಾನ್ ನಹಿ ಕೋಪಿ ಶಕ್ತೋ ವೇತ್ತುಂ ಕಥಂ ವಾ ಕೂತಿಚಿತ್ ಕದೇತಿ ಯೋಗೀಶ ಮಾಯೀಶ ಗಣೇಶ ಭೂಮನ್ ನಮೋ ನಮಸ್ತೆ ಭಗವನ್ ನಮಸ್ತೆ. ಅಧ್ಯಾಯ 10. ಮಹೋತ್ಕಟನ ಮೌಂಜಿ ಬಂಧನ. ಮಹೋತ್ಕಟನಿಗೆ 5 ವರ್ಷ ನಡೆದಿರುವಾಗಲೇ ಕಶ್ಯಪರು ಅವನ ಚೌಲ ಹಾಗೂ ಉಪನಯನ ಮಾಡಿದರು. ಆ ಪ್ರಸಂಗ ಅನೇಕ ದೇವ, ಗಂಧರ್ವ, ಋಷಿ, ಯಕ್ಷ, ರಾಕ್ಷಸ, ಕ್ಷತ್ರಿಯ, ವೈಶ್ಯ, ಶೂದ್ರ ಇತ್ಯಾದಿ ಅನೇಕ ಪ್ರಕಾರದವರ ಉಡುಗೊರೆ ಪಡೆದು ಕಶ್ಯಪರು ಆಶ್ರಮದೊಳಗೆ ಬಂದಿದ್ದರು. ಅನೇಕ ಪ್ರಕಾರದ ವಾದ್ಯಗಳ ಘೋಷ ನಡೆದಿರುವಾಗ ಗಣಪತಿ ಪೂಜನ, ಸ್ವಸ್ತಿ ವಾಚನ, ಕಾಣಿಕೆ, ಹೋಮ ಮುಂತಾದವುಗಳು ಮುಗಿದ ನಂತರ ಮಧ್ಯದಲ್ಲಿ ಅಂಧಪಟ ಹಿಡಿದು ಕಶ್ಯಪರು ಅವನ ಉಪನಯನ ಮಾಡಿದರು. ಆ ಸಮಯ ಬ್ರಾಹ್ಮಣ ಸುವಾಸಿನಿಯರು ವಟುವಿನ ಮೇಲೆ ಅಕ್ಷತೆ ಹಾಕಿದರು. ಅದೇ ಸಮಯದಲ್ಲಿ ಆ ಸಮೂಹದಲ್ಲಿ ಗುಪ್ತ ರೂಪದಿಂದ ಬಂದ 5 ದಾನವರು ಅಕ್ಷತೆ ಹಾಕುವ ಸಮಯ ಕಿಕ್ಕಿರಿದ ಜನಸಾಗರದಲ್ಲಿ ವಟುವಿನ ಮೇಲೆ ಅಸ್ತ್ರವನ್ನು ಹಾಕಿದರು. ಇದನ್ನು ತಿಳಿದ ಮಹೋತ್ಕಟನು 5 ಅಕ್ಷತೆ ಮಂತ್ರಿಸಿ ಆ ರಾಕ್ಷಸರ ಮೇಲೆ ನಿಧಾನವಾಗಿ ಚೆಲ್ಲಿದನು. ಆಗ ವಿಘಾತ, ಪಿಂಗಾಕ್ಷ, ವಿಶಾಲ, ಪಿಂಗಲ ಮತ್ತು ಚಪಲ ಈ ಹೆಸರಿನ ಬ್ರಾಹ್ಮಣ ವೇಷಧಾರಿ 5 ರಾಕ್ಷಸರು ಮೃತ್ಯು ಹೊಂದಿದರು. ಗಜಾನನನ ಹಸ್ತದಿಂದ ಅವರು ಮೃತರಾಗಲು ದೇವತೆಗಳು ಆನಂದದಿಂದ ವಟುವಿನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ರಾಕ್ಷಸರ ಪ್ರೇತ ಅಲ್ಲಿಂದ ಒಯ್ದ ಮೇಲೆ ವಟುವಿಗೆ ದಂಡ, ಕಮಂಡಲು, ವಸ್ತ್ರ, ಮೇಖಲಾ ಇತ್ಯಾದಿ ಕೊಟ್ಟು ಕಶ್ಯಪರು ಹೋಮ ಸಮಾಪ್ತಿ ಮಾಡಿದರು. ಗಾಯತ್ರಿ ಮಂತ್ರದ ಉಪದೇಶ ಮಾಡಿದರು. ನಂತರ ಮಾತೆಯು ಅವನಿಗೆ ಭಿಕ್ಷೆ ಹಾಕಿದಳು. ಅದೇ ಸಮಯ ಉತ್ಸವಕ್ಕಾಗಿ ಬಂದ ಅಸಂಖ್ಯ ಲೋಕವು ಬ್ರಹ್ಮಚಾರಿಗೆ ಭಿಕ್ಷೆ ಹಾಕಿದರು. ಮುಂದೆ ವಸಿಷ್ಠರು ವಟುವನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿ ಬರಲು ಬ್ರಹ್ಮದೇವನು ತಮ್ಮ ಕಮಂಡಲದಲ್ಲಿಯ ತೀರ್ಥ ತೆಗೆದುಕೊಂಡು ಒಂದು ಕಮಲದ ಮೇಲೆ ಸಿಂಪಡಿಸಿ ಕೊಟ್ಟನು. ಆದ್ದರಿಂದ ಕಮಲವು ಸರ್ವಕಾಲದಲ್ಲಿಯೂ ಬಾಡದೇ ಇರುವಂತಾಯಿತು. ಅವನಿಗೆ ಬ್ರಹ್ಮಣಸ್ಪತಿ ಎಂದು ಹೆಸರಿಟ್ಟನು.
ಬೃಹಸ್ಪತ್ಯಾಚಾರ್ಯನು ಭಾರಭೂತಿ ಎಂದು ಹೆಸರಿಟ್ಟನು. ಕುಬೇರನು ತನ್ನ ಕೊರಳಲಿಯ ಮಾಲೆಯನ್ನು ತೆಗೆದುಕೊಟ್ಟನು. ಅವನಿಗೆ ಸುರಾನಂದ ಎಂದು ಹೆಸರಿಟ್ಟನು. ವರುಣನು ತನ್ನ ಪಾಶವನ್ನು ಕೊಟ್ಟು ಸರ್ವಪ್ರಿಯ ಎಂದು ಹೆಸರಿಟ್ಟನು. ಶಂಕರನು ತ್ರಿಶೂಲ ಮತ್ತು ಡಮರು ಕೊಟ್ಟು ಬಾಲಚಂದ್ರ ಎಂದು ಹೆಸರಿಟ್ಟನು. ದೇವಿಯು ಪರಶು ಕೊಟ್ಟು ಪರಶುಹಸ್ತ ಎಂದು ಹೆಸರಿಟ್ಟಳು. ಅದೇ ರೀತಿ ಸಮುದ್ರ, ಶೇಷ, ವಾಯು ಮುಂತಾದವರು ಪೂಜೆ ಮಾಡಿ ಪದಾರ್ಥ ಕೊಟ್ಟರು. ಪಾರ್ವತಿಯು ತನ್ನ ವಾಹನವಾದ ಸಿಂಹವನ್ನು ಅವನಿಗೆ ಕೊಟ್ಟು ಸಿಂಹವಾಹನ ಎಂದು ಮಗನನ್ನು ಕರೆದಳು. ಆದರೆ ಇಂದ್ರನು ಮಾತ್ರ ಗರ್ವದಿಂದ ಅವನನ್ನು ಪೂಜಿಸಲಿಲ್ಲ. ಅಧ್ಯಾಯ 11. ಇಂದ್ರನ ಗರ್ವ ಪರಿಹಾರ. ಆಗ ಕಶ್ಯಪರು ಇಂದ್ರನಿಗೆ, ಇವನು ಪ್ರತ್ಯಕ್ಷ ಪರಮಾತ್ಮ, ನಿರ್ಗುಣನಿದ್ದು ಸಗುಣ ರೂಪದಿಂದ ನನ್ನ ಗ್ರಹದಲ್ಲಿ ಅವತೀರ್ಣನಾಗಿರುವನು. ಇವನನ್ನು ಯಾರು ವಿರೋಧ ಮಾಡುವರೋ ಅವರ ನಾಶವಾಗದೇ ಇರಲಾರದು ಎಂದರು. ಇದನ್ನು ಕೇಳಿ ಇಂದ್ರನು ಗರ್ವದಿಂದ, ಇವನನ್ನು ಆಕಾಶದಲ್ಲಿ ಹಾರಿಸಿ ಒಗೆ ಎಂದು ವಾಯುವಿಗೆ ಆಜ್ಞೆ ಮಾಡಿದನು. ತನ್ನ ಸರ್ವ ಬಲ ಏಕತ್ರ ಮಾಡಿ ವಾಯು ಅವನನ್ನು ಹಾರಿಸುವುದಕ್ಕಾಗಿ ಜೋರಿನಿಂದ ವಾಯುವನ್ನು ಬಿಡಲಾರಂಭಿಸಿದನು. ಜೋರಾದ ವಾಯುವಿನಿಂದ ದೊಡ್ಡ ದೊಡ್ಡ ವೃಕ್ಷಗಳು ಕಿತ್ತು ಬೀಳಲಾರಂಭಿಸಿದವು. ಪರ್ವತವು ಅಲ್ಲಾಡ ಹತ್ತಿತು. ತ್ರೈಲೋಕ್ಯದ ಸರ್ವ ಪ್ರಾಣಿಗಳು ಭಯಭೀತವಾದವು. ಅಕಾಲಿಕ ಪ್ರಲಯವಾಗುವುದೋ ಏನೋ ಎಂಬಂತೆ ಎಲ್ಲರಿಗೂ ಭಾಸವಾಗ ಹತ್ತಿತು. ಇಷ್ಟಾದರೂ ಆ ವಟು ಎಳ್ಳು ಕಾಳಿನಷ್ಟು ಸ್ಥಳದಿಂದ ಕದಲಲಿಲ್ಲ. ವಾಯುವಿನ ಶಕ್ತಿ ಕುಂಠಿತ ಆದ ನಂತರ ಇಂದ್ರನು ಅಗ್ನಿಗೆ ಅವನನ್ನು ಸುಟ್ಟು ಭಸ್ಮ ಮಾಡಲು ಆಜ್ಞೆ ಮಾಡಿದನು. ಅಗ್ನಿಯು ತನ್ನ ಭಯಂಕರ ರೂಪ ಪ್ರಕಟ ಮಾಡಿ ತನ್ನ ಸಾಮೀಪ್ಯ ಇರುವ ಎಲ್ಲ ವಸ್ತುವನ್ನು ಸುಟ್ಟು ಭಸ್ಮ ಮಾಡಿದನು. ಅವನ ಉಷ್ಣತೆಯಿಂದ ಸಪ್ತ ಸಮುದ್ರ ಅಟ್ಟಿಸಿ ಹೋಯಿತು. ತ್ರೈಲೋಕ್ಯದಲ್ಲಿ ದೊಡ್ಡ ಹಾಹಾಕಾರ ಉಂಟಾಯಿತು. ಇದನ್ನು ಕಂಡು ವಟುವು ಆ ಅಗ್ನಿಯನ್ನು ಒಮ್ಮೆಲೇ ನುಂಗಿಬಿಟ್ಟನು. ನಂತರ ಇಂದ್ರ ಸಿಟ್ಟಿನಿಂದ ತನ್ನ ಸಹಸ್ರ ನೇತ್ರಗಳನ್ನು ತೆರೆದು ಅವನ ಕಡೆ ನೋಡಲು ಆ ವಟುವು ಅಸಂಖ್ಯ ನೇತ್ರ, ಅಸಂಖ್ಯ ಮಸ್ತಕ, ಅಸಂಖ್ಯ ಹಸ್ತ, ಅಸಂಖ್ಯ ಕರ್ಣ ಹಾಗೂ ಅಸಂಖ್ಯ ಕಾಲುಗಳು ಇರುವುದು. ಅವನ ನೇತ್ರಗಳಲ್ಲಿ ಚಂದ್ರ ಸೂರ್ಯರು ವಾಸ ಮಾಡುತ್ತಿರುವುದು. ಅದೇ ಸ್ಥಳದಲ್ಲಿ ಅನಂತ ಬ್ರಹ್ಮಾಂಡ ಇರುವುದು. ಇದೆಲ್ಲ ಇಂದ್ರನಿಗೆ ಕಂಡು ಬಂದಿತು. ಈ ವಿಶ್ವರೂಪ ನೋಡಿ ಇಂದ್ರನ ಗರ್ವವು ನಾಶವಾಯಿತು ಮತ್ತು ಅವನು ಸರ್ವಲೋಕ ಸಮಕ್ಷ ಅತಿ ನಮ್ರತೆಯಿಂದ ವಟುವಿನ ಪೂಜೆ ಮಾಡಿದನು. ತನ್ನ ಕೈಯಲ್ಲಿಯ ಅಂಕುಶ ಅರ್ಪಣ ಮಾಡಿದನು. ಹಾಗೆಯೇ ಅವನಿಗೆ ಕಲ್ಪವೃಕ್ಷ ಕೊಟ್ಟು ಅವನಿಗೆ ವಿನಾಯಕ ಎಂದು ಹೆಸರಿಟ್ಟನು. ಆ ಸಮಯ ದೇವತೆಗಳು ವಿನಾಯಕನ ಜಯ ಜಯಕಾರ ದೊಡ್ಡದಾಗಿ ಮಾಡಿದರು. ವಿನಾಯಕನು ಇಂದ್ರನಿಗೆ ಅಭಯ ಕೊಟ್ಟು ಇಂದ್ರನು ಸ್ತುತಿಸಿದ ವಿಶ್ವರೂಪ ಸ್ತೋತ್ರವನ್ನು ನಿತ್ಯ ತ್ರಿಕಾಲ ಯಾರು ಪಠಿಸುವರೋ ಅವರಿಗೆ ವಿಜಯವಾಗುವುದು ಎಂದು ಆಶೀರ್ವಾದ ಕೊಟ್ಟರು. ಅಧ್ಯಾಯ 12. ಧೂಮ್ರಾಕ್ಷ ಹಾಗೂ ಅವನ ಪುತ್ರನ ನಾಶ. ವಿನಾಯಕನಿಗೆ 7ನೇ ವರ್ಷ ನಡೆದಾಗಲೇ ಒಮ್ಮೆ ಕಾಶಿರಾಜನು ಆ ಆಶ್ರಮಕ್ಕೆ ಬಂದನು. ಕಶ್ಯಪರ ಕಾಶಿರಾಜರ ಭೇಟಿ ಆದ ನಂತರ ಅವರು ಆನಂದದಿಂದ ಒಬ್ಬರಿಗೊಬ್ಬರು ಆಲಿಂಗನ ಮಾಡಿದರು. ರಾಜನಿಗೆ ಉತ್ತಮ ಆಸನದ ಮೇಲೆ ಕೂರಿಸಿ ಕಶ್ಯಪರು ಅವನಿಗೆ ಷಡ್ರಸಯುಕ್ತ ಭೋಜನವನ್ನಿತ್ತು ಆಗಮಿಸಿದ ಕಾರಣ ಕೇಳಿದರು. ಆ ಸಮಯ ಕಶ್ಯಪರು, ರಾಜ, ನಾನು ನಿನ್ನ ಪುರೋಹಿತನಿರುವೆ. ಆದರೆ ಬಹಳ ವರ್ಷದ ಮೇಲೆ ನನ್ನ ಸ್ಮರಣೆ ನಿನಗಾಗಿದೆ. ಇತ್ತಿತ್ತಲಾಗಿ ನೀನು ನಮ್ಮ ಸಮಾಚಾರವನ್ನು ತಿಳಿದುಕೊಂಡಿಲ್ಲ. ಇದರ ಕಾರಣ ಏನು ಅಂದರು. ರಾಜನು, ಗುರುಗಳೇ, ಇಷ್ಟು ದಿವಸ ನಾನು ರಾಜಕಾರಭಾರದಲ್ಲಿ ಮೈಮರೆತಿದ್ದೆನು. ಅದಕ್ಕಾಗಿ ಇತ್ತ ಕಡೆ ಗಮನ ಹರಿಸಲಿಲ್ಲ. ಈಗ ನನ್ನ ಪುತ್ರನ ವಿವಾಹ ಆಗುವುದುಂಟು. ಅದರಿಂದ ನಾನು ನಿಮಗೆ ಆಮಂತ್ರಣ ಕೊಡಲು ಬಂದಿರುವೆ ಎಂದು ಉತ್ತರ ಕೊಟ್ಟನು. ಆಗ ಕಶ್ಯಪರು, ಸದ್ಯ ಚಾತುರ್ಮಾಸ ಆರಂಭಿಸಿದ್ದರಿಂದ ನನಗೆ ಬರಲು ಆಗುವುದಿಲ್ಲ. ನನ್ನ ಪುತ್ರ ನಿನ್ನ ಕಾರ್ಯ ಮಾಡಲು ಸಮರ್ಥ ಇರುವನು. ಅವನನ್ನು ಕರೆದುಕೊಂಡು ಹೋಗು ಎಂದು ನುಡಿದರು. ರಾಜನು ಪುತ್ರನನ್ನು ಕರೆದೊಯ್ಯಲು ಒಪ್ಪಿ ಅವನನ್ನು ಮರ್ಯಾದೆಯೊಂದಿಗೆ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ನಡೆದನು. ಹಾದಿಯಲ್ಲಿ ಒಂದು ದೊಡ್ಡ ಅರಣ್ಯ ಬಂದಿತು. ಆ ಅರಣ್ಯದಲ್ಲಿ ಧೂಮ್ರಾಕ್ಷ ಹೆಸರಿನ ಒಬ್ಬ ರಾಕ್ಷಸನು 10,000 ವರ್ಷದಿಂದ ದಾರುಣ ತಪ ಮಾಡುತ್ತಾ ವಾಸವಾಗಿದ್ದನು. ಸರ್ವಶತ್ರುವಿನ ಸಂಹಾರ ಮಾಡುವ ಆಯುಧ ತನಗೆ ಪ್ರಾಪ್ತವಾಗಲೆಂದು ಅವನು ಸೂರ್ಯದೇವನ ಆರಾಧನೆ ಮಾಡುತ್ತಲಿದ್ದನು. ಸಂಪೂರ್ಣ ತ್ರಿಭುವನ ವಶ ಮಾಡಿಕೊಳ್ಳುವುದಕ್ಕಾಗಿ ಮರಕ್ಕೆ ತಲೆ ಕೆಳಗಾಗಿ ಕಾಲು ಮೇಲೆ ಮಾಡಿ ಜೋತು ಬಿದ್ದು ಧೂಮ್ರಪಾನ ಮಾಡುತ್ತಾ ಆ ಆಯುಧದ ಪ್ರತೀಕ್ಷೆ ಮಾಡುತ್ತಲಿದ್ದನು. ಆ ಶಸ್ತ್ರವು ತನ್ನ ತೇಜದಿಂದ 10 ದಿಕ್ಕುಗಳಿಗೆ ಪ್ರಕಾಶಿಸುತ್ತಾ ಆ ಸ್ಥಳಕ್ಕೆ ಬಂದಿತು. ಇದನ್ನು ನೋಡಿದ ವಿನಾಯಕನು ಒಮ್ಮೆಲೆ ರಥದಿಂದ ಜಿಗಿದು ಆಕಾಶಕ್ಕೆ ಹಾರಿ ದಾರಿಯಲ್ಲಿಯೇ ಶಸ್ತ್ರ ಹಿಡಿದನು ಮತ್ತು ಗರಗರನೆ ತಿರುಗಿಸಿ ಧೂಮ್ರಾಕ್ಷನ ದೇಹದ ಮೇಲೆ ಬಿಟ್ಟನು.
ಅವನು ಛಿದ್ರನಾದನು. ಧೂಮ್ರಾಕ್ಷನಿಗೆ ಜಘನ ಮತ್ತು ಮನು ಹೀಗೆ ಇಬ್ಬರು ಪುತ್ರರಿದ್ದರು. ಅವರು ನಿತ್ಯ ತಮ್ಮ ತಂದೆಯ ಸೇವೆ ಮಾಡಲು ಬರುತ್ತಿದ್ದರು. ನಿತ್ಯದಂತೆ ಅಲ್ಲಿಗೆ ಬಂದಾಗ ತಮ್ಮ ತಂದೆ ಮೃತರಾದದ್ದು ನೋಡಿದರು. ಅವರಿಗೆ ಕ್ರೋಧ ಬಂದಿತು. ಆಗ ವಿನಾಯಕ ಸಹಿತ ಕಾಶಿರಾಜ ಆ ಸ್ಥಾನದಲ್ಲಿ ಇರುವುದನ್ನು ಕಂಡು, ಅರೆ, ನನ್ನ ತಂದೆಯು ನಿನ್ನ ಮೇಲೆ ಪೂರ್ವದಲ್ಲಿ ಉಪಕಾರ ಮಾಡಿರುವುದನ್ನು ಮರೆತೆಯಾ? ನರಾಂತಕ ನಿನ್ನ ಪ್ರಾಣ ತೆಗೆದುಕೊಳ್ಳುತ್ತಿರುವಾಗ ನಮ್ಮ ತಂದೆ ನಿನಗೆ ರಕ್ಷಣೆ ಕೊಟ್ಟರು. ಮೂರ್ಖ, ಇನ್ನು ನಿನ್ನ ಪ್ರಾಣ ಹೋಯಿತು ಎಂದು ಅನ್ನಲು ರಾಜನು ಭಯಭೀತನಾಗಿ, ನಾನು ನಿಮ್ಮ ತಂದೆಯನ್ನು ಕೊಲ್ಲಲಿಲ್ಲ. ನನ್ನ ಮಗನ ಮದುವೆಗಾಗಿ ನನ್ನ ಪುರೋಹಿತ ಮಗನನ್ನು ಕರೆದುಕೊಂಡು ಹೊರಟಿರುವೆ. ಈ ಬಾಲಕನೇ ನಿಮ್ಮ ತಂದೆ ಮರಣಕ್ಕೆ ಕಾರಣ ಎಂದು ತಿಳಿಸಿದನು. ಅದನ್ನು ಕೇಳಿದ ಆ ದೈತ್ಯರು ಇಲಿಯ ಮೇಲೆ ಬೆಕ್ಕು ಹಾರಿ ಬೀಳುವಂತೆ ಮಹೋತ್ಕಟನ ದೇಹದ ಮೇಲೆ ಬೀಳಲು ಮುಂದಾದರು. ಆಗ ಮಹೋತ್ಕಟನು ಬಾಯಿ ತೆರೆದು ದೊಡ್ಡ ಗರ್ಜನೆ ಮಾಡಿ ದೊಡ್ಡ ಶ್ವಾಸ ಬಿಟ್ಟನು. ಶ್ವಾಸ ಬಿಟ್ಟದ್ದರಿಂದ ಭಯಂಕರ ಬಿರುಗಾಳಿ ಬೀಸಲಾರಂಭಿಸಿತು. ಆ ವಾಯುವಿನಿಂದ ಅವರಿಬ್ಬರೂ ಹಾರಿ ನರಾಂತಕನ ನಗರದಲ್ಲಿ ದೊಪ್ಪನೆ ಬಿದ್ದನು. ನಗರದ ಮನೆಯ ಮೇಲೆ ಬಿದ್ದಿದ್ದರಿಂದ ಮನೆ ಮುರಿದು ಹೋಯಿತು. ಅವರ ಪ್ರಾಣವು ಮನೆಯಲ್ಲಿ ಇರುವವರ ಪ್ರಾಣವೂ ಹೋಯಿತು. ನಗರದಲ್ಲೆಲ್ಲ ಸುದ್ದಿ ಶರವೇಗದಿಂದ ಪಸರಿಸಿತು. ನರಾಂತಕನು ಈ ವರ್ತಮಾನ ತಿಳಿದು ಸಮಕ್ಷಮ ನೋಡಲು ಬಂದನು. ಎಲ್ಲ ವಿಚಾರಿಸಿ ಆದ ಪ್ರಕರಣ ತಿಳಿದುಕೊಂಡನು. ಸಿಟ್ಟಿನಿಂದ ಸಾವಿರಾರು ಸೈನಿಕರನ್ನು ಏಕತ್ರಗೊಳಿಸಿ ಕಾಶಿರಾಜ ಮಹೋತ್ಕಟನನ್ನು ಹಿಡಿದು ತರಲು ಕಳಿಸಿದನು. ಸೈನಿಕರು ಬರಲು ಮಹೋತ್ಕಟ ಪುನಃ ಒಮ್ಮೆ ದೊಡ್ಡದಾಗಿ ಶ್ವಾಸ ಬಿಟ್ಟನು. ಅದರಿಂದ ರಾಕ್ಷಸರು ಧೂಳಿಪಟದಂತೆ ಹಾರಿದರು. ಮಹೋತ್ಕಟ ಭಯಂಕರ ಘರ್ಜನೆ ಮಾಡಲು ಅಲ್ಲಿಯೇ ಕೆಲವರ ಪ್ರಾಣವೇ ಹಾರಿಹೋಯಿತು. ಮೇಲೆ ಹಾರಿದವರು ಕೆಳಕ್ಕೆ ಬಿದ್ದು ಕೈಕಾಲು ಮುರಿದುಕೊಂಡರು, ತಲೆ ಒಡೆದುಕೊಂಡರು, ಪ್ರಾಣ ಕಳೆದುಕೊಂಡರು. ಈ ಅನರ್ಥದಿಂದ ಒಂದಿಬ್ಬರು ಉಳಿದವರು ದಿಕ್ಕಾಪಾಲಾಗಿ ಓಡಿ ನರಾಂತಕನ ಹತ್ತಿರ ಬಂದು ಸರ್ವ ವೃತ್ತಾಂತವನ್ನು ನಿವೇದಿಸಿದರು.